ಆತ್ಮೀಯ ಸ್ನೇಹಿತರೆ, ಧನು ಭಾರತ ಯೂಟ್ಯೂಬ್ ಚಾನೆಲ್ನ ಪುಣ್ಯ ಭೂಮಿ ಭವ್ಯ ಭಾರತ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಅನನ್ಯ ಕಾರಣಗಳಿಂದಾಗಿ ಭಾರತಕ್ಕೆ ಬಂದು ಹೋದವರು, ಭಾರತವನ್ನು ಕುರಿತು ತಿಳಿದು ಬರೆದವರು, ಭಾರತೀಯ ಪರಂಪರೆಗೆ ಮಣಿದು ಕೃತಜ್ಞತೆ ಸಲ್ಲಿಸಿದವರು, ಭಾರತದ ಜ್ಞಾನ, ವಿಜ್ಞಾನ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ವ್ಯಾಪಾರ, ಉದ್ಯಮ, ನೌಕಾಯಾನ ಮೊದಲಾದ ವಿಷಯಗಳಲ್ಲಿ ಸಾಧಿಸಿದ್ದ ಅಪ್ರತಿಮ ಯಶಸ್ಸನ್ನು ತಿಳಿದು ಮನಸ್ಸು ನಿಬ್ಬೆರಗಾದವರು, ಹೀಗೆ ಹಲವರ ಅಭಿಪ್ರಾಯಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಈ ಅಭಿಪ್ರಾಯಗಳು ನಮಗೆ ಭಾರತದ ಸುದೀರ್ಘ ಪರಂಪರೆ, ನಾಗರಿಕತೆ, ಇತಿಹಾಸ, ಸಂಸ್ಕೃತಿಗಳನ್ನು ಕುರಿತು ನಮ್ಮ ಇತಿಹಾಸ ಪುಸ್ತಕಗಳು, ಪಠ್ಯಗಳು ಹೇಳದ ಅಪೂರ್ವ ಮಾಹಿತಿಯನ್ನು ನಿಮ್ಮ ಮುಂದಿರುವ ಪ್ರಯತ್ನದ ಭಾಗವೇ ಈ ಪುಣ್ಯ ಭೂಮಿ ಭವ್ಯ ಭಾರತ ಸಂಚಿಕೆ. ಲೇಖಕ, ಜಗತ್ಪ್ರಸಿದ್ಧ ಇತಿಹಾಸಕಾರ, ತತ್ವಶಾಸ್ತ್ರಜ್ಞ, ಜಗತ್ತಿನ ನಾಗರಿಕತೆಗಳ ಬಗ್ಗೆ ಹಲವು ಸಂಪುಟಗಳನ್ನೇ ರಚಿಸಿದ ವಿಲ್ ಡ್ಯುರಾಂಟ್ 1930ರ ದಶಕದಲ್ಲಿ ಭಾರತಕ್ಕೆ ಭೇಟಿ ನೀಡಿ ಇಲ್ಲಿಯ ಜನಜೀವನವನ್ನು ನೋಡಿ ಬರೆದ ತಮ್ಮ ದ ಕೇಸ್ ಫಾರ್ ಇಂಡಿಯಾ ಎಂಬ ಕೃತಿಯಲ್ಲಿ ಭಾರತದ ಹಿರಿಮೆಯನ್ನು, ಅದು ಜಗತ್ತಿಗೆ ನೀಡಿದ ಕೊಡುಗೆಯನ್ನು ಉಲ್ಲೇಖಿಸಿ, ಜಗತ್ತಿನ ಜನರೆಲ್ಲರೂ ಭಾರತಕ್ಕೆ ಕೃತಜ್ಞರಾಗಿರಬೇಕು, ಭಾರತ ಎಲ್ಲ ರೀತಿಯಲ್ಲೂ ಎಲ್ಲ ಜೀವನ ಕ್ಷೇತ್ರದಲ್ಲೂ ಇಡೀ ಜಗತ್ತನ್ನು ಪ್ರಭಾವಿಸಿದೆ, ಹೇಗೆ ಬದುಕಬೇಕೆಂಬುದನ್ನು ಕಲಿಸಿದೆ ಎಂದು ಉಲ್ಲೇಖಿಸಿದ್ದರು. ನಮ್ಮೆಲ್ಲರ ತಾಯಿ ಭಾರತ. ಭಾರತವು ನಮ್ಮ ಜನಾಂಗದ ಮಾತೃಭೂಮಿ ಎನಿಸಿತ್ತು. ಯುರೋಪಿನ ಭಾಷೆಗಳ ತಾಯಿ ಸಂಸ್ಕೃತವು ನಮ್ಮ ತತ್ವಜ್ಞಾನದ ತಾಯಿ ಎನಿಸಿದ್ದಳು. ಅರಬ್ಬರ ಮೂಲಕ ನಮ್ಮ ಗಣಿತಶಾಸ್ತ್ರಕ್ಕೆ, ಬುದ್ಧನ ಮೂಲಕ ಕ್ರೈಸ್ತ ಮತದಲ್ಲಿ ನೆಲೆಗೊಂಡಿರುವ ಆದರ್ಶಗಳಿಗೆ, ಗ್ರಾಮೀಣ ಸಮುದಾಯ ಸಂಘಟನೆಯ ಮೂಲಕ ಪ್ರಜಾಪ್ರಭುತ್ವ ಮತ್ತು ಸ್ವಯಂ ಆಡಳಿತಗಳಿಗೆ ಭಾರತ ತಾಯಿ ಎನಿಸಿದ್ದಾಳೆ. ಹೀಗೆ ತಾಯಿ ಭಾರತ ಅನೇಕ ರೀತಿಯಲ್ಲಿ ನಮ್ಮೆಲ್ಲರ ತಾಯಿ ಎನಿಸಿಕೊಂಡಿದ್ದಾಳೆ ಎಂಬುದು ವಿಲ್ ಡ್ಯುರಾಂಟ್ ಮಾತು. ಆತ್ಮೀಯರೇ, ಪುಣ್ಯ ಭೂಮಿ ಭವ್ಯ ಭಾರತದ ಕುರಿತಂತೆ ಜಗತ್ತಿನ ಶ್ರೇಷ್ಠ ಇತಿಹಾಸಕಾರ, ದಾರ್ಶನಿಕ ವಿಲ್ ಡ್ಯುರಾಂಟ್ ಮಾತು ನಿಮಗಿಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ದಾರ್ಶನಿಕರ ಮಾತುಗಳನ್ನು ಪುಣ್ಯ ಭೂಮಿ ಭವ್ಯ ಭಾರತದ ಕುರಿತಂತೆ ಕೇಳುವ ಕುತೂಹಲ ನಿಮಗಿದ್ರೆ ಹಿಂದೆ ಧನು ಭಾರತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.